ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟವು ಒಳ ಮೀಸಲಾತಿಯನ್ನ ಹಂಚುವ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಅಲೆಮಾರಿ ಸಮುದಾಯಕ್ಕೆ ಮಾಡಿರುವ ಅನ್ಯಾಯವನ್ನ ಸರಿಪಡಿಸಬೇಕೆಂದು ಒತ್ತಾಯಿಸಿ ದೆಹಲಿ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಆಗಿರುವ ಅನ್ಯಾಯ ಸರಿಪಡಿಸಲು ರಾಹುಲ್ ಗಾಂಧಿ ಮಧ್ಯಪ್ರವೇಶಿಸಲೇಬೇಕು. ಅಲೆಮಾರಿ ಸಮುದಾಯಗಳಿಗೆ 1% ಒಳ ಮೀಸಲಾತಿ ಜಾರಿಯಾಗಲೇಬೇಕು. ಶತಮಾನಗಳ ಸಾಮಾಜಿಕ ಅನ್ಯಾಯವನ್ನ ಸರಿಪಡಿಸಲು ತ್ವರಿತಗತಿಯ ಮತ್ತು ಪರಿಣಾಮಕಾರಿ ಪ್ಯಾಕೇಜ್ ಅನ್ನ ಘೋಷಣೆಯಾಗಬೇಕೆಂದು ಒತ್ತಾಯಿಸಿ ದೆಹಲಿ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷ ವೈ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಳ್ಳೆಕಾತರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಗೌರವಾಧ್ಯಕ್ಷ ಸುಬ್ಬಣ್ಣ ಸೇರಿದಂತೆ ಅನೇಕ ಮುಖಂಡರುಗಳು ಹಾಜರಿದ್ದರು. ಬುತ್ತಿಕಟ್ಟು ರೈಲು ಹತ್ತು ಎನ್ನುವಂತಹ ಧ್ಯೇಯದೊಂದಿಗೆ ದೆಹಲಿ ಚಲೋವನ್ನ ಅಲೆಮಾರಿಗಳು ಹಮ್ಮಿಕೊಂಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ನಡೆದಿರತಕ್ಕಂಥ ಮುಖಂಡರು ತಿಳಿಸಿದರು. ಇವಾಗ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕ ಹಿಡ್ಕೊಂಡು ನಾನು ಸಂವಿಧಾನದ ಪ್ರಕಾರ ನಾನು ನಡೀತಾ ಇದ್ದೀನಿ, ಈ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿತಾ ಇದ್ದೀವಿ ಅಂತೇಳಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಮಾತಾಡ್ತಾ ಇದ್ದಾರೆ. ನಿಮಗೆ ಸಂವಿಧಾನ ಬಗ್ಗೆ ಕಾಳಜಿ ಇದ್ದರೆ, ಸಂವಿಧಾನ ಆಶಯಗಳಿಗೆ ನೀವೇನನ್ನ ಮುನ್ನುಗ್ತಾ ಇದ್ದರೆ, ಈ ದೇಶದ ಪ್ರಜೆಗಳ ಮೇಲೆ ನಿಮಗೇನನ್ನ ಮಾನ ಮರ್ಯಾದೆ ಏನನ್ನ ಇದ್ದರೆ, ಏನು ಅಲೆಮಾರಿಗಳು ದೆಹಲಿ ಚಲೋ ಮಾಡ್ತಾ ಇದ್ದೀವಿ, ನೀವು ತಕ್ಷಣವೇ ರಾಜ್ಯ ಸರ್ಕಾರಕ್ಕೆ ನೀವು ಒಂದು ಮಾತನ್ನು ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಹೇಳಬೇಕು, ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಏನು ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ, ಏನು ಅಲೆಮಾರಿಗಳ ಪರವಾಗಿ ಇದೀನಿ ಅಂತೇಳಿ ನೀವು ಹೇಳಿದಿರಿ. ಇವತ್ತು ನೀವು ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಿರೋದು ಭಾಳ ಅಂತ ಘನಘೋರ, ಇದನ್ನು ನೀವು ಸರಿಪಡಿಸ್ಬೇಕಂತೇಳಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯವರಿಗೆ ರಾಹುಲ್ ಗಾಂಧಿ ಅವರು ಹೇಳಬೇಕು. ಇದು ನಮ್ಮ ಕೊನೆಯ ಭರವಸೆಯಾಗಿ ನಾವು ದೆಹಲಿ ಚಲೋ ಓಡ್ತಾ ಇದ್ದೀವಿ. ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಪ್ರಕಾರ ಇವತ್ತು ಏನು 5 ಭಾಗಗಳಾಗಿ ಮಾಡಿದರು, ಅದ್ರ ಪ್ರಕಾರ ಮಾಡಿದರೆ ಯಾರಿಗೂ ತೊಂದರೆ ಆಗ್ತಿದ್ದಿಲ್ಲ. ಆದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರು ತಮ್ಮ ಚೇರನ್ನು ಉಳಿಸ್ಕೊಳ್ಳೋಕ್ಕ ಕಾರಣಕ್ಕೋಸ್ಕರ ಇವತ್ತು ಯಾವುದೋ ಕೆಲವು ಸಚಿವರ ಒಂದು ಒತ್ತಡದಿಂದ ಅಲೆಮಾರಿಗಳನ್ನು ನೀವು ಬಲಿ ಕೊಟ್ಟಿದ್ರಿ ಸ್ವಾಮಿ, ಇದು ಎಷ್ಟು ನ್ಯಾಯ ಅಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು 25ರಿಂದ 30 ಜನ ನೀವು ಗೆದ್ದಿದ್ರಿ. ಎಷ್ಟು ಓಟಲ್ಲಿ ಗೆದ್ದಿದ್ರಿ? 500 ಗೆದ್ದಿದ್ರಿ, 1000 ಗೆದ್ದಿದ್ರಿ. ಪ್ರತಿಯೊಂದು ಕ್ಷೇತ್ರದಲ್ಲಿ 7,000 ಓಟ್ ಇದ್ದಾವೆ, 8,000 ಓಟ್ ಇದ್ದಾವೆ, 10,000 ಓಟ್ ಇದ್ದಾವೆ. ನಿಮ್ಮನ್ನು ಸೋಲ್ಸೋದು ದೊಡ್ಡದಲ್ಲ, ನಮಗೆ ಸೋಲ್ಸೋದು ದೊಡ್ಡದಲ್ಲ. ಎಲ್ಲ ನಾನು ಈ ಕಾಂಗ್ರೆಸ್ ಸರ್ಕಾರದ ಎಲ್ಲ ಶಾಸಕರುಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೇನನ್ನ ಅಲೆಮಾರಿಗಳು ಓಟ್ ಹಾಕಿ ಗೆದ್ದಿದ್ದೀರಲ್ಲ ಸ್ವಾಮಿ, ನೀವು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯುವ ಮುಖಾಂತರ ನೀವು ಅಲೆಮಾರಿಗಳು ಅನ್ಯಾಯ ಮಾಡಿದಿರಿ, 1% ಕೊಡ್ರಿ ಅಂತೇಳಿ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ನಿಮಗೇನ ಅಲೆಮಾರಿಗಳ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ, ನಿಮಗೇನ ಅವರಿಂದ ನಾವು ಓಟ್ ಪಡ್ಕೊಂಡು ಗೆದ್ದಿದ್ದೀವಿ ಅನ್ನೋದು ನಿಮಗೇನು ಕನಿಷ್ಠ ಪ್ರಜ್ಞೆ ಇದ್ದರೆ, ನಿಮಗೆ ಕಾಳಜಿ ಇದ್ದರೆ, ಈ ಕೂಡಲೇ ಈ ರಾಜ್ಯದ 136 ಕಾಂಗ್ರೆಸ್ ಶಾಸಕರು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರೀಬೇಕು. 1% ಅಲೆಮಾರಿಗಳಿಗೆ ಪ್ರತ್ಯೇಕ ಗುಂಪು ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಯಾಕಂದರೆ ನಮಗೆ ಸೋಲ್ಸೋದು ಗೊತ್ತು, JDP ಬಂತು, ನಾವು ನಿರ್ಣಯ ಮಾಡ್ತೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಓಟ್ ಹಾಕ್ಲಾರಂಗ ನಾವು ಏನು ಮಾಡ್ಬೇಕು ಗೊತ್ತಿದೆ. ಗೆಲ್ಸೋ ಕೆಪಾಸಿಟಿ ಇಲ್ಲದೆ ಹೋದು, ಸೋಲ್ಸೋ ಕೆಪಾಸಿಟಿ ನಮ್ಮಲ್ಲಿದೆ. ಅವು ನಾವು ನಿರ್ಣಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಆಗ್ತೈತೆ, ನಿಮಗೆ ಸಮಸ್ಯೆ ಆಗ್ತೈತೆ. ಅವು ಯಾವಕ್ಕೂ ಕೂಡ ನೀವು ಇದು ಮಾಡಬಾರ್ದು, ಆಸ್ವಾದನೆ ಕೊಡಬಾರ್ದು. ನೀವು ಈ ಕೂಡಲೇ ನೀವು ಸರ್ಕಾರ ಎಚ್ಚೆತ್ಕೋಬೇಕು. ಈಗಾಗಲೇ ನಾವು ಭಾಳಷ್ಟು ಪ್ರೆಸ್ ಮೀಟ್ ಮಾಡಿದ್ದೀವಿ. ಇವತ್ತು ಏನು ಬೆಂಗಳೂರಲ್ಲಿ ಅಹೋರಾತ್ರಿ ಧರಣಿ ಸರಿಸುಮಾರು 1 ತಿಂಗಳ ಮೇಲೆ ಆಯಿತು, 40 ದಿನ ಹತ್ರ ಆಯಿತು. ಇವತ್ತು ಕೂಡ ಸರ್ಕಾರದಿಂದ ಯಾವ ರೀತಿಯ ಸ್ಪಂದನೆ ಬಂದಿಲ್ಲ. ನಾವು ಮಾಡ್ತೀವೋ ಅನ್ನೋದು ತೋರಿಸ್ತಾನೆ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟೈತೆ ಅಂದರೆ ಒಂಥರ ಅಲೆಮಾರಿಗಳು ಅಂದರೆ ಕಡೆಗಣಿಸ್ಬಿಟ್ಟಾರೆ. ಇವ್ರಿಗೆ ಏನು ಬಿಡು, ದಿಕ್ಕು ದೇಶ ಇಲ್ಲ, ಓಟಿಲ್ಲ ಅನ್ಕೊಂಡಿರ್ಬೋದು, ಆದರೆ ಅದನ್ನ ನಿಮ್ಮ ಒಂದು ಏನು ಅನ್ಕೊಂಡಿರೋ ಆಲೋಚನೆ ತಪ್ಪು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.